ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಲ್ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಹಾಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಹಾಗೂ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ಜೆ.ಡಿ. ನಾಯಕ್ ಸರ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಮಾನ್ಯರೇ, ನಿಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ಸರ್, ನಾನು ಜೆ.ಡಿ. ನಾಯಕ್ ಅಂತೇಳಿ ಭಟ್ಕಳದಿಂದ 2 ಬಾರಿ ಶಾಸಕನಾಗಿ ಆಯ್ಕೆ ಕೆಲಸ ಮಾಡಿದ್ದೇನೆ. ಮೊದಲು ನಾನು ಭಟ್ಕಳದಲ್ಲಿ ವಕೀಲರಾಗಿ ಕೆಲಸ ಮಾಡಿದ್ದೇನೆ. 15 ವರ್ಷ ವಕೀಲರಾಗಿ ಕೆಲಸ ಮಾಡಿದ್ದೇನೆ. ನಾನು ಬಂದಿದ್ದು ಗ್ರಾಮೀಣ ಭಾಗದಿಂದ, ಭಟ್ಕಳದಿಂದ ಒಂದು 10 ಕಿಲೋಮೀಟರ್ ಹಳ್ಳಿಯಿಂದ ಬಂದಿದ್ದೇನೆ. ನನ್ನ ತಂದೆ ಹೆಸರು ದುರ್ಗಪ್ಪ ನಾಯಕ್ ಅಂದರೆ ಸಾಯಿ ಗೌರಿ ಅಂತೇಳಿ. ನಾನು ಈ ವಕೀಲ ವೃತ್ತಿ ಮಾಡುವಾಗಲೇ ಸಾಮಾಜಿಕ ಕಳಕಳಿಯಿಂದ ಜನಪರ ಕೆಲಸ ಮಾಡ್ತಕ್ಕಂಥ ಕಲ್ತ್ಕೊಂಡೆ. ನಾನು ವಕೀಲ ವೃತ್ತಿ ಮಾಡುವಾಗಲೇ ಎಷ್ಟೋ ಜನ ಪುಕ್ಕಟೆ ಕೇಸ್ಗಳನ್ನ ನಡೆಸ್ತಕ್ಕಂಥ ಕೆಲಸ ಕೂಡ ಮಾಡಿದ್ದೇನೆ. ಒಟ್ಕಳದ ಅನೇಕ ಸಂದರ್ಭದಲ್ಲಿ ಆಗ್ತಕ್ಕಂಥ ಘಟನೆಗಳ ಬಗ್ಗೆ ಕೂಡ ಇರ್ಬೋದು. ಅದರಿಂದ ಸಾಮಾಜಿಕ ಸೇವೆ ಮಾಡಬೇಕು ಅನ್ನೋ ಒಂದು ಹಿತಾಸಕ್ತಿಯಿಂದ ನಾನು ರಾಜಕಾರಣಕ್ಕೆ ಸೇರಿದ್ದೇನೆ. ಸರ್, ಆ ರಾಜಕೀಯಕ್ಕೆ ತಾವು ಸೇರಿದ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ಗುರುಗಳು ಯಾರು ಸರ್? ಅವಾಗ ಹೆಚ್ಚಾಗಿ ನಮ್ಮ ಮನೆಯಲ್ಲಿ ನನ್ನ ತಂದೆ ತಾಯಿಗಳಿಗಿಂತ ನನ್ನ ಅತ್ತೆ ಮಾವ ರಾಜಕಾರಣದಲ್ಲಿದ್ದರು. ಅವರು MS ನಾಯಕರು ಮತ್ತು ಲಕ್ಷ್ಮೀ ನಾಯಕ್ ಅಂತೇಳಿ ಅವರು ರಾಜಕಾರಣದಲ್ಲಿ ಅವರಿಬ್ಬರು ವಿಧಾನಸಭೆಗೆ ಸ್ಪರ್ಧೆ ಮಾಡಿದರು, ಜಿಲ್ಲಾ ಪಂಚಾಯತ್ ಸ್ಪರ್ಧೆ ಮಾಡಿದರು, ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದರು. ಅವರು ಪ್ರೇರಣೆಯಿಂದ ರಾಜಕಾರಣಕ್ಕೆ ಸೇರಲಿಕ್ಕೆ. ತುಂಬ ಒಳ್ಳೆಯ ವಿಚಾರ ಸರ್. ಸರ್, ತಾವು 2 ಬಾರಿ ಶಾಸಕರಾಗಿ ಭಟ್ಕಲ್ ವಿಧಾನಸಭೆ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ್ದೀರಾ. ಆ ಸಂದರ್ಭದಲ್ಲಿ ತಾವು ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ಸರ್? ಅದರಲ್ಲಿ ಕೆಲವು ಮುಖ್ಯವಾದ ಕೆಲಸ ಕಾರ್ಯಗಳು ನಮ್ಮ ವೀಕ್ಷಕರ ಮುಂದೆ. ನಾನು ಭಟ್ಕಳದಲ್ಲಿ 2 ಬಾರಿ ಪ್ರಥಮ ಬಾರಿ ಶಾಸಕನಾದಾಗ 1999 2004 ಶಾಸಕನಾಗಿದ್ದಾಗ, ಅವಾಗ ನಾನು ಕಾಂಗ್ರೆಸ್ ಪಕ್ಷದಿಂದ ಶಾಸಕನಾಗಿದೆ. ಅವಾಗ SM ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದು, ಅವಾಗ ಕಾಂಗ್ರೆಸ್ ಪಕ್ಷ ಸರ್ಕಾರ ಇತ್ತು. ಅನೇಕ ಜನಪರ ಕೆಲಸ ಮಾಡಲಿಕ್ಕೆ ಸರ್ಕಾರದಿಂದ ಸಾಧ್ಯವಾಯಿತು. ಅನೇಕ ರಸ್ತೆಗಳು, ಬ್ರಿಡ್ಜ್ಗಳು ಕಟ್ಟಲಿಕ್ಕೆ ಕೂಡ ಸರ್ಕಾರದ ಅನುದಾನ ಸಿಕ್ಕಿದ್ದು ರಸ್ತೆಗಳು ಕಟ್ಟಿದ್ದೇವೆ. 2ನೇ ಬಾರಿ 2004ರಿಂದ 2008ರಿಂದ 2013 ತನಕ 2ನೇ ಬಾರಿ ಶಾಸಕನಾಗಿ ಆಯ್ಕೆಯಾಗಿದೆ. ಅವಾಗ ನಮ್ಮ ಪರವಾದ ಸರ್ಕಾರ ಇರಲಿಲ್ಲ, ನಾನು ಕಾಂಗ್ರೆಸ್ ಪಕ್ಷ ಶಾಸಕನಾಗಿದ್ದೆ. ಅವಾಗ ಈ ರಾಜ್ಯದ BJP ಅಧಿಕಾರದಲ್ಲಿತ್ತು. ಆದರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಿ ಆದಷ್ಟು ಹೆಚ್ಚು ರಸ್ತೆಗಳು, ಬ್ರಿಡ್ಜ್ಗಳು, ಶೈಕ್ಷಣಿಕ ಅಭಿವೃದ್ಧಿ ಬಗ್ಗೆ, ಮೂಲಭೂತ ಸೌಕರ್ಯ ಬಗ್ಗೆ, ಜನರಿಗೆ ಮಾಸಾಸನ ಕೊಡಿಸ್ಲಿಕ್ಕೆ, ಅನೇಕ ಜನಪರ ಕೆಲಸಗಳನ್ನು ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡಿ ಮನೆಗೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ತುಂಬ ಒಳ್ಳೆಯ ವಿಚಾರ ಸರ್. ಸರ್, ಈ ಕ್ಷೇತ್ರದ ಹಾಲಿ ಶಾಸಕರಿಗೆ ಅಥವಾ ಸರ್ಕಾರಕ್ಕೆ ತಾವು ಹೇಳೋದಾದ್ರೆ ಏನು, ಕೇಳೋದಾದ್ರೆ ಏನು? ಸರ್, ಏನಾಗಿದೆ, ಸರ್ಕಾರ ಏನೋ ಇದೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಇವತ್ತು ದೊಡ್ಡ ಜನಪರ ತೊಂದರೆ ಸಮಸ್ಯೆ ಅಂತ ಹೇಳಿದ್ರೆ ಉಸ್ಕಿನ ಸಮಸ್ಯೆ. ಈ ಸರ್ಕಾರ ಬಂದು 4 ವರ್ಷ ಮುಗಿದು 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ರು ಕೂಡ ಈ ಒಂದು ಉಸುಕಿನ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಆಗಿಲ್ಲ. ಸರ್ಕಾರ ಮನೆ ಕೊಡ್ತದೆ. ಈಗ ಸರ್ಕಾರ ಮನೆ 1 ಲಕ್ಷ 1.5 ಲಕ್ಷ ರೂಪಾಯಿ ಮನೆ ಕೊಡ್ತದೆ. 1 ಲೋಡ್ ಉಸ್ಕಿನ ಬೆಲೆ ಎಷ್ಟು ಹೇಳಿದ್ರೆ, ಉಸ್ಕಿನ ಬೆಲೆ ಎಷ್ಟು? 20,000 ರೂಪಾಯಿ, 25,000 ರೂಪಾಯಿ. ನೀವು 5 ಲೋಡ್ ಉಸ್ಕ್ ತರಲಿಕ್ಕೆ ನೀವು ಮನೆ ಕೊಡೋ ದುಡ್ಡು ಮುಗಿದೋಯ್ತು. ಮನೇಲಿ ಕಟ್ಟೋ ಬಡವ. ಇದು ಭಾಳ ಸರ್ಕಾರ ತಾರತಮ್ಯ, ನಿರ್ಲಕ್ಷ್ಯ ಧೋರಣೆ. ಬಡವರ ಬಗ್ಗೆ ಕಾಳಜಿನೇ ಇಲ್ಲ ಸರ್ಕಾರಕ್ಕೆ. ಇನ್ನೂವರೆಗೆ ಹೇಳ್ತಾರೆ, ಉಸ್ಕಿನ ಬಗ್ಗೆ ಒಂದು ಪಾಲಿಸಿ ಮಾಡಲಿಕ್ಕೆ ಸರ್ಕಾರಕ್ಕಾಗಿದೆ. ಮತ್ತು ಇದು ಈ ಜಲ್ಲಿ ಬಗ್ಗೆ, ಜಲ್ಲಿ ಕೂಡ ಸಿಗ್ತಾ ಇಲ್ಲ. ಈ ಮೈನ್ಸ್ ಆ್ಯಂಡ್ ಜಿಯಾಲಜಿ ಏನು ಈ ಬಳ್ಳಾರಿಲೆಲ್ಲ ಅವಾಂತರ ಆಯ್ತಲ್ಲ, ಅದರಂಥ ಎಲ್ಲ ಮೈನ್ಸನ್ನು ಸ್ಥಗಿತ ಮಾಡಿದ್ದಾರೆ. ಕಲ್ಲುಗಳು ಸಿಗ್ತಾ ಇಲ್ಲ, ಚೆರೆ ಕಲ್ಲುಗಳು ಕೂಡ ಸಿಗ್ತಾ ಇಲ್ಲ ಮನೆ ಕಟ್ಟಲಿಕ್ಕೆ. ಆದ್ದರಿಂದ ಸರ್ಕಾರ ಆ ಬಗ್ಗೆ ಯೋಚನೆ ಮಾಡಬೇಕು. ಬಡವರ ಬಗ್ಗೆ ಸರ್ಕಾರ ಅಂತ ಹೇಳ್ತಾರೆ, ಬಡವರಿಗೆ ಮನೆ ಕಟ್ಟಲಿಕ್ಕೆ ಅವಕಾಶ ಇಲ್ಲ, ರಸ್ತೆ ಮಾಡಲಿಕ್ಕೂ ಆಗುತ್ತಿಲ್ಲ, ಅಭಿವೃದ್ಧಿ ಕೆಲಸ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬಡ ತೊಂದರೆ ಆಗ್ತದೆ. ಅದಕ್ಕೆ ಸರ್ಕಾರ ಇದು ಬಡವರ ಪರ ಸರ್ಕಾರ ಎಲ್ಲ ತಿಳ್ಕೊಂಡಿದೆ. ನಾನು ಬಡವರ ಪರ ಸರ್ಕಾರ ಆದರೆ ಬಡವರಿಗೆ ಸಿಗ್ತಕ್ಕ ಸವಲತ್ತು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಓಕೆ ಸರ್. ಸರ್, ತಾವು ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ತಾವು ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ದೀರಿ? ಮಹಿಳೆಯರಿಗೆ ವಿಶೇಷವಾಗಿ ಯಾರ್ಯಾರು ಪ್ರಾಯ ಏಜಾರಿದ್ದವರಿಗೆ ಈಗ ಅನೇಕ ಯೋಜನೆಗಳು ಸರ್ಕಾರ ಬರ್ತವೆ. ಅವರಿಗೆ ವಿಧವೆ ವೇತನ ಬರ್ತವೆ, ಮನಸ್ವಿನಂತ ಯೋಜನೆಗಳು ಬರ್ತವೆ, ಅಂಗವಿಕಲರಿಗೆ ಸರ್ಕಾರ ಸವಲತ್ತುಗಳು, ಪೆನ್ಷನ್ ಬರ್ತವೆ. ಮತ್ತು ಅವರಿಗೆ ಸಹಾಯಕ್ಕೆ ಇನ್ಸ್ಟ್ರೂಮೆಂಟ್ಸ್
ಇನ್ಸ್ಟ್ರೂಮೆಂಟ್ ಕೊಡ್ತಕ್ಕಂಥದ್ದು ಅನೇಕ ಕಾರ್ಯಕ್ರಮಗಳನ್ನು ನಾವು ಸರ್ಕಾರ ಸಿಕ್ಕಿದ ಸೌಲಭ್ಯ ಕೊಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಸರ್, ಸ್ವಚ್ಛತೆ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಸ್ವಚ್ಛತೆ ಬಹಳ ಮುಖ್ಯ. ಮನುಷ್ಯನ ಜೀವನದಲ್ಲಿ ಸ್ವಚ್ಛತೆ ಇಲ್ಲ ಅಂದ್ರೆ ನಾವು ಪರಿಪೂರ್ಣ ಮನುಷ್ಯನಾಗಿ ಸಾಧ್ಯವೇ ಇಲ್ಲ. ನಿಜ. ಸ್ವಚ್ಛತೆ ಬಹಳ ಮುಖ್ಯ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಕೂಡ ಅದೇ ಹೇಳಿದ್ದಾರೆ, ಸ್ವಚ್ಛ ಭಾರತ್ ಉದ್ದೇಶ ಮೊದಲು ನಮ್ಮ ಮನೆ ಕ್ಲೀನ್ ಆಗಿರಬೇಕು, ನಂತರ ನಮ್ಮ ಮನೆ, ನಮ್ಮ ರಸ್ತೆ, ನಮ್ಮ ಗಲ್ಲಿ ಕ್ಲೀನ್ ಆದರೆ ನಮ್ಮ ಊರು, ನಮ್ಮ ದೇಶ, ನಮ್ಮ ರಾಜ್ಯ ಕ್ಲೀನ್ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಬಟ್ ಎಲ್ಲರೂ ಸ್ವಚ್ಛತೆ ಬಳಿ ಹೆಚ್ಚು ಒತ್ತು ಕೊಡಬೇಕು. ನನಗನ್ಸ ಈ ಸ್ವಚ್ಛತೆ ಹೆಚ್ಚು ಒತ್ತು ಕೊಡೋದು ಎಲ್ಲರೂ ಕೂಡ ಅರಿವು ಮೂಡಿಸ್ತಕ್ಕಂಥದ್ದು ಮತ್ತು ಅವ್ರು ಪಾಲನೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಸ್ವಚ್ಛತೆ ಬಗ್ಗೆ. ಮತ್ತು ಜಾಸ್ತಿ ಪ್ಲಾಸ್ಟಿಕ್ಕನ್ನು 100% ನಿರ್ಬಂಧನೆ ಮಾಡ್ತಕ್ಕಂಥ ವ್ಯವಸ್ಥೆ. ಎಲ್ಲೋ ತಿಂತಾರೆ, ಎಲ್ಲೋ ಹೋಗಿತಾಕ್ತಾರೆ. ಇವತ್ತು ರಾಜ್ಯದಲ್ಲಿ ದೇಶನೇ ಪ್ಲಾಸ್ಟಿಕ್ ಮಯ ಆಗಿಬಿಟ್ಟಿದೆ. ಈ ಪ್ಲಾಸ್ಟಿಕ್ ನಿರ್ಬಂಧನೆ ಮಾಡದೇ ಇದ್ದರೆ ಈ ಸ್ವಚ್ಛತೆಗೆ ಅರ್ಥ ಬರುವುದಿಲ್ಲ. 100% ಈ ಪ್ಲಾಸ್ಟಿಕ್ಕನ್ನು ನಿರ್ಬಂಧನೆ ಮಾಡಿದ್ರೆ ಹೆಚ್ಚು ಸ್ವಚ್ಛತೆ ಇಡಲಿಕ್ಕೆ, ರಸ್ತೆಗಳು, ಪರಿಸರ ಸ್ವಚ್ಛತೆ ಮಾಡಲಿಕ್ಕೆ ನಾವು ಆದಷ್ಟು ರಸ್ತೆಯಲ್ಲಿ ಗಿಡ ನೆಡ್ತಕ್ಕಂಥ ವ್ಯವಸ್ಥೆ ಮಾಡೋದು. ಗಿಡ ಮರಗಳನ್ನ ಬೆಳೆಸ್ತಕ್ಕ ವ್ಯವಸ್ಥೆ ಜಾಸ್ತಿ ಆಗೋದು. ಎಲ್ಲ ನೆರಳಿಗೆ ಈಗ ಎಲ್ಲೂ ನೋಡಿ ರಸ್ತೆ ಅಗಲೀಕರಣ ಮಾಡ್ತಾರೆ, ಮರ ಕಡ್ದಾಕ್ತಾರೆ, ಗಿಡ ಕಡ್ದಾಕ್ತಾರೆ, ಮತ್ತು ಗಿಡ ನೆಡುವುದಿಲ್ಲ. ರಸ್ತೆ ಬದಿ ಗಿಡ ನೆಡ್ತಕ್ಕಂಥದ್ದು, ಮರ ನೆಡ್ತಕ್ಕಂಥದ್ದು, ಪರಿಸರ ಕ್ಲೀನ್ ಆಗಿರ್ಬೇಕಂತ ಹೇಳಿದ್ರೆ ಗಿಡ ಮರಗಳ ಅವಶ್ಯಕತೆ ಇದೆ, ಸ್ವಚ್ಛತೆ ಅವಶ್ಯಕತೆ ಇದೆ. ತುಂಬ ಒಳ್ಳೆಯ ವಿಚಾರ ಸರ್. ಸರ್, ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಶಿಕ್ಷಣ ಮತ್ತು ಶಾಲೆಗಳು ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಈಗ ತಾವು ಕೂಡ ಒಂದು ಹಿರಿಯ 30 ವರ್ಷದಿಂದ ಹಿರಿಯ ರಾಜಕಾರಣಿಯಾಗಿ ತಾವು ಕೂಡ ಒಂದು ಎಜುಕೇಟೆಡ್ ಆಗಿ ತಾವು ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ದೀವಿ? ನಾವು ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಇಲ್ಲಿ ಉರ್ದು ಭಾಷೆ ಮಾತಾಡ್ತಕ್ಕಂಥವ್ರಿದ್ದಾರೆ, ಕನ್ನಡ ಮಾತಾಡ್ತಕ್ಕಂಥವ್ರಿದ್ದಾರೆ, ಬೇರೆ ಬೇರೆ ಭಾಷೆಗಳು ಮಾತಾಡ್ತಕ್ಕ ಜನಾಂಗ ಧರ್ಮದವರಿದ್ದಾರೆ. ಇಲ್ಲಿ ಹೆಚ್ಚಿಗೆ ನಾನು ಶಾಸಕರಿದ್ದಾಗ ಉರ್ದು ಶಾಲೆಗಳಿರ್ಬೋದು, ಕನ್ನಡ ಶಾಲೆಗಳಿರ್ಬೋದು ಹೆಚ್ಚು ಸ್ಥಾಪನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡೋದು. ಕರ್ನಾಟಕದಲ್ಲಿ ನನಗನ್ನಿಸ್ತದೆ 1 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕನ್ನಡ ಶಾಲೆಗಳಿಗೆ ಇರತಕ್ಕಂಥ ವ್ಯವಸ್ಥೆ ಆಗಿದೆ. 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೈಸ್ಕೂಲನ್ನು ಪ್ರಾರಂಭ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಜೂನಿಯರ್ ಕಾಲೇಜ್ಗಳಿವೆ. ನನ್ನ ಅವಧಿಯಲ್ಲಿ ಉರ್ದು ಹೈಸ್ಕೂಲ್ಗಳು ಕೂಡ ಪ್ರಾರಂಭ ಮಾಡಿದ್ದೇನೆ. ಭಟ್ಕಳದಲ್ಲಿ ಉರ್ದು ಹೈಸ್ಕೂಲ್, ಒಂದು ನವಾಯತ್ ಕಾಲೋನಿಯಲ್ಲಿ, ಒಂದು ತೆಂಗಿನಗುಂಡಿಯಲ್ಲಿ 2 ಉರ್ದು ಹೈಸ್ಕೂಲ್ಗಳು ಕೂಡ ಮಾಡಿದ್ದೇನೆ. ಯಾಕಂದರೆ ಇಲ್ಲಿ ಸರ್ಕಾರಿ ಉರ್ದು ಹೈಸ್ಕೂಲ್ ಇರಲಿಲ್ಲ. ಖಾಸಗಿ ಸಂಸ್ಥೆಗಳ ಉರ್ದು ಶಿಕ್ಷಣ ಸಂಸ್ಥೆಗಳಿತ್ತು. ನಾವು ಸರ್ಕಾರದಿಂದ ಕೂಡ ಪ್ರಾಥಮಿಕ ಶಾಲೆಗಳಿವೆ. ಆದರೂ ಕೂಡ 2 ಉರ್ದು ಹೈಸ್ಕೂಲ್ಗಳನ್ನು ನಾನು ಭಟ್ಕಳದಲ್ಲಿ ಮಾಡಿಸಿದ್ದೇನೆ. ಒಂದು ಭಟ್ಕಳದ ನವಾಯತ್ ಕಾಲೋನಿಯಲ್ಲಿ, ಒಂದು ಹೆಬ್ಳೆ ಪಂಚಾಯತಿನ ಜಾಮಿಯಾಬಾದಲ್ಲಿ 2 ಉರ್ದು ಹೈಸ್ಕೂಲ್ಗಳನ್ನು ಮಾಡಿದ್ದೇವೆ. ತುಂಬ ಒಳ್ಳೆಯ ವಿಚಾರ ಸರ್. ಸರ್, ತಮಗೂ ಕೂಡ ಒಂದು 30 ವರ್ಷ ರಾಜಕೀಯ ಅನುಭವ ಇದ್ದು, ತಮ್ಮ ಪ್ರಕಾರ ರಾಜಕೀಯ ಅಂದರೆ ಏನು ಸರ್? ನಿಜವಾದ ರಾಜಕೀಯ ಅಂದರೆ? ರಾಜಕೀಯ ಅಂದರೆ ಸಮಾಜ ಸೇವೆ ಮಾಡಬೇಕು. ಯಾರು ಸಮಾಜದಿಂದ ತುಳಿಯಲ್ಪಟ್ಟರೆ ಅವ್ರನ್ನ ಮೇಲೆತ್ತಕ್ಕಂಥ ಕೆಲಸ ಮಾಡಬೇಕು. ಬಡವರಿಗೆ ಸರ್ಕಾರದಿಂದ ಏನೇನು ಸೌಲಭ್ಯ ಸಿಗ್ತವೆ, ಮನೆ ಸಿಗ್ತವೆ, ಶೌಚಾಲಯ ಸಿಗ್ತವೆ, ಅಥವಾ ಗ್ರಾಮೀಣ ಭಾಗದಲ್ಲಿ ರಸ್ತೆ ಆಗಬೇಕು, ಕುಡಿಯುವ ವ್ಯವಸ್ಥೆ ಆಗಬೇಕು. ಉದಾಹರಣೆಗೆ ನಾನು 2ನೇ ಬಾರಿ ಶಾಸಕನಾಗಿದ್ದಾಗ ಇಲ್ಲಿ ಜಾಲಿ ಒಂದು ಪಟ್ಟಣ ಪಂಚಾಯತ್ ಇದ್ದಾಗಿದೆ. ಅದು ಮೊನ್ನೆ ಪಟ್ಟಣ ಪಂಚಾಯತ್ ಆಗಿದೆ, ಪಟ್ಟಣ ಟೌನ್ ಪಂಚಾಯತ್ ಆಗಿದೆ. ಅಲ್ಲಿ ಹೆಚ್ಚಿನ ಭಾಗ ನಮ್ಮ ಭಟ್ಕಳದ ನಗರ ಭಾಗ ಹೊಂದ್ಕೊಂಡಿದೆ ಜಾಲಿ. ಅಲ್ಲಿ ಕುಡಿಯುವ ನೀರು ಭಾಳ ಸಮಸ್ಯೆ ಇತ್ತು. ನಾವು ಹೋದ ವರ್ಷ ಒಂದು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೊಡ್ಡ ಕುಡಿಯುವ ವ್ಯವಸ್ಥೆ, ಕಡಿಮೆ ಕಟ್ಟದ ನೀರು ತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ. ಕಡಿಮೆ ಕಟ್ಟದ ನೀರು ತಂದು ಈ ಜಾಲಿ ಪಂಚಾಯತ್ಗೆ ವ್ಯವಸ್ಥೆ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಅನೇಕ ಜನಪರ ಕೆಲಸ, ಕುಡಿಯುವ ನೀರಿಗೆ ಎಲ್ಲೆಲ್ಲಿ ಕುಡಿಯುವ ವ್ಯವಸ್ಥೆ ಇದೆ. ನಮ್ಮಲ್ಲಿ ಹೆಚ್ಚಿಗೆ ವ್ಯವಸ್ಥೆ ಓಪನ್ ವೆಲ್ ಕೊಡ್ತಾರೆ. ಈಗ ಓಪನ್ ವೆಲ್ ನೀರು ಜಲಮಟ್ಟ ಅಡಿಗೆ ಕೆಳಮಟ್ಟಕ್ಕೆ ಹೋದ್ರಿಂದ ಬೋರ್ವೆಲ್ಗಳ ಪ್ರಮಾಣ ಜಾಸ್ತಿ ಉಪಯೋಗ ಮಾಡ್ತಾರೆ. ತುಂಬ ಒಳ್ಳೆಯ ವಿಚಾರ ಸರ್. ಸರ್, ಈಗಿನ ರಾಜಕೀಯಕ್ಕೂ 1990ರ ಪೂರ್ವದ ರಾಜಕೀಯಕ್ಕೂ ವ್ಯತ್ಯಾಸ ಏನಾಗಿದೆ ಸರ್? ಅಜಗಜಾಂತರ ವ್ಯತ್ಯಾಸ ಇದೆ. ಜನಗಳು ಕೂಡ ಬದಲಾವಣೆ ಆಗಿದ್ದಾರೆ, ಜನಪ್ರತಿನಿಧಿಗಳು ಕೂಡ ಬದಲಾವಣೆ ಆಗಿದ್ದಾರೆ. ಈಗ ಜನರಲ್ಲಿ ಏನು ಮನೋಭಾವನೆ ಬರಬೇಕಾದ್ರೆ, ಯಾರು ಪ್ರಾಮಾಣಿಕರಿದ್ದಾರೆ, ಸಜ್ಜನರಿದ್ದಾರೆ, ಜನಪರ ಕೆಲಸ ಮಾಡ್ತಾರೆ, ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಜನರು ಮಾಡಬೇಕು, ಮತದಾರರು ಮಾಡಬೇಕು. ಮತದಾರರು ಜನಪರ ಕೆಲಸ ಮಾಡೋರನ್ನ ಗುರುತಿಸ್ತಿದ್ರೆ ಮತ್ತೆ ಯಾರು ಗುರುತಿಸ್ತಾರೆ? ಒಳ್ಳೆ ಕೆಲಸ ಮಾಡೋರನ್ನ ಮತದಾರರು ಗುರುತಿಸಿ ಮತ ಕೊಟ್ಟರೆ ಅವರು ಜನಪರ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆಗ ಕೆಲಸ ಆಗಬೇಕು. ಹಿಂದಿನ ದಿನಗಳಲ್ಲಿ ನೋಡಿದಾಗ ಹಣವೇ ಭಾಳ ಮುಖ್ಯ ಅನ್ನೋ ಮಟ್ಟಕ್ಕೆ ಬಂದಿದ್ದೀವಿ. ಎಲ್ಲಿ ನೋಡಿದ್ರು ಹಣ, ಊಟ ಹಾಕ್ಲಿಕ್ಕೆ ಹಣ ಕೊಡಬೇಕು, ಕೆಲಸ ಮಾಡ್ಲಿಕ್ಕೆ ಹಣ ಕೊಡಬೇಕು ಅನ್ನೋ ಮಟ್ಟಕ್ಕೆ ಬಂದಿದೆ. ಅದು ನಿಜವಾಗೂ ಸಮಾಜಕ್ಕೆ ಒಂದು ಕೆಟ್ಟ ವ್ಯವಸ್ಥೆ ಅದು ಬರಬಾರ್ದು. ಅದು ಇತ್ತೀಚೆಗೆ ಹಾಡ್ತಕ್ಕ ಕೆಲಸ ಎಲ್ಲರೂ ಮಾಡಬೇಕು. ಅದು ತುಂಬ ಒಳ್ಳೆ ವಿಚಾರ ಹೇಳಿದರೆ ಸರ್. ಸರ್, ದೇಶದಲ್ಲಿ ಎಲ್ಲಿ ನೋಡಿದ್ರು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಈ ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವ ರೈತರಿಗೆ ತಾವು ಕೂಡ ಒಂದು 30 ವರ್ಷ ಹಿರಿಯ ರಾಜಕಾರಣಿಯಾಗಿ, ತಾವು ಒಂದು ಎಜುಕೇಟೆಡ್ ಆಗಿ ತಾವು ಕೊಡುವ ಒಂದು ಸಲಹೆ ಅಂದರೆ ಏನು ಸರ್? ಈ ವಿಶೇಷವಾಗಿ ನಮ್ಮ ಭಾಗದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಭಾಳ ಕಡಿಮೆ. ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಭಾಳ ಕಡಿಮೆ. ಇಲ್ಲಿರ್ತಕ್ಕಂಥ ಜಮೀನುಗಳು ಹಿಡುವಳಿ ಕೂಡ ಭಾಳ ಕಡಿಮೆ.
ನಮ್ಮಲ್ಲಿ ಇರ್ತಕ್ಕಂಥದ್ದು 10 ಗುಂಟೆ 20 ಗುಂಟೆ 1 ಎಕರೆ 2 ಎಕರೆ ಮ್ಯಾಕ್ಸಿಮಮ್ ಕರಾವಳಿ ಭಾಗದಲ್ಲಿ. ನಮ್ಮಲ್ಲಿ ಆ ರೈತರ ಆತ್ಮಹತ್ಯೆ ಪ್ರಕರಣಗಳು ವಿಶೇಷವಾಗಿ ಬಯಲುಸೀಮೆ, ಉತ್ತರ ಕರ್ನಾಟಕ ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ನಡೀತಾ ಇದೆ. ವಿಶೇಷವಾಗಿ ಏನು ಬೆಳೆಗೆ ಸಾಲ ತಗೊಂಡಿರ್ತಾನೆ, ಸರಿಯಾದ ಬೆಳೆ ಬರದೇ ಇದ್ರೆ ಆತ್ಮಹತ್ಯೆ ಮಾಡ್ತಕ್ಕಂಥ ಕೆಲಸ ರೈತ ಮಾಡ್ತಾ ಇದ್ದಾನೆ. ನಿಜವಾದ ಮಾತು ರೈತರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು, ನನ್ನ ಪ್ರಕಾರ ಮಾಡ್ಕೊಳ್ಬಾರ್ದು. ಈಗ ಒಂದೇ ಬೆಳೆ ಅಂದರೆ ಒಂದು ಮಳೆ ನೀರಿನ ಆಶ್ರಿತ ಬೆಳೆ, ಇಲ್ಲ ನೀರಾವರಿ ಆಶ್ರಿತ, ಅಥವಾ ಬಾಂಧಾರಿಂದ ಅಥವಾ ಏನು ಡ್ಯಾಮ್ ಕಟ್ತೀವಿ ಅದರಿಂದ ಬರ್ತಕ್ಕ ಬೆಳೆಯಲ್ಲಿ ವ್ಯತ್ಯಾಸ ಆದಾಗ ರೈತರಿಗೆ ಮರುಪಾವತಿ ಮಾಡ್ಲಿಕ್ಕೆ ಆಗದೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನಾವು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಜನರಿಗೆ ಈಗ ಈ ಸರ್ಕಾರ ಕೂಡ ಅವರಿಗೆ ಧೈರ್ಯ ತುಂಬ ಕೆಲಸ ಮಾಡಬೇಕು. ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಅಥವಾ ಬೆಳೆ ಪರಿಹಾರ ಕೊಡ್ತಕ್ಕಂಥದ್ದು, ಅಥವಾ ಅವರಿಗೆ ಏನು ನುಕ್ಸಾನ ಆಗಿದೆ ಈ ಬ್ಯಾಂಕಲ್ಲಿ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಅಥವಾ ಬಡ್ಡಿ ಮನ್ನಾ ಮಾಡ್ತಕ್ಕಂಥ ಯೋಜನೆಗಳು ಮಾಡಬೇಕಾಗ್ತದೆ. ಇಲ್ಲ ರೈತ ಸಾಯ್ತಾ ಹೋದರೆ ನಾಳೆ ಕೃಷಿ ಮಾಡೋರು, ಈಗಿನ ಕಾಲದಲ್ಲಿ ಕೃಷಿ ಮಾಡೋ ಪ್ರಮಾಣನೇ ಕಡಿಮೆ ಆಗಿದೆ. ಭಾಳ ಜನ ಕೃಷಿ, ಈಗಿನ ಯುವ ಜನಾಂಗಂತೂ ಕೃಷಿ ಬಗ್ಗೆ ಗೊತ್ತೇ ಇಲ್ಲ. ಅವ್ರು ಕೃಷಿ ಮಾಡ್ತಾನೆ ಇಲ್ಲ. ಕೃಷಿ ಹ್ಯಾಂಗೆ ಗೊತ್ತಬೇಕು, ಬೆಳಿಬೇಕು ಅನ್ನೋದು ಗೊತ್ತಿಲ್ಲ. ಅದರಲ್ಲೂ ಕೃಷಿಕರು ಆತ್ಮಹತ್ಯೆ ಮಾಡಿಕೊಂಡ್ರೆ ಕೃಷಿಕರು ಹೊಡ್ತಾ ಆಗ್ತದೆ. ಅವರು ಕೃಷಿ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಅವರು ಭಾಳ ಧೈರ್ಯದಿಂದ ಕೃಷಿ ಕೆಲಸಕ್ಕೆ ಮುಂದಾಗಬೇಕು, ಕೃಷಿ ಮಾಡಬೇಕು. ಬರ್ತಕ್ಕ ಸರ್ಕಾರ ಕೂಡ ಹೆಚ್ಚು ಸವಲತ್ತು ಕೊಡ್ತಕ್ಕಂಥ ವ್ಯವಸ್ಥೆ ರೈತರಿಗೆ ಮಾಡಬೇಕು. ತುಂಬ ಒಳ್ಳೆಯ ವಿಚಾರ ಹೇಳಿದ್ರಿ ಸರ್. ಸರ್, ಅಷ್ಟು ಪಕ್ಷಗಳಿವೆ, ತಾವು BJP ಪಕ್ಷವನ್ನೇ ಯಾಕೆ ಸೇರ್ಪಡೆ ಆದ್ರಿ ಸರ್? ನಾನು ಕಳೆದ 4 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಪರ್ಧೆ ಮಾಡಿದ್ದೆ. ಈ ಬಾರಿ ಏನಾಗಿದೆ ಕೇಳಿದ್ರೆ BJP ಭಾಳ ಶಿಸ್ತಿನ ಪಕ್ಷ, ಗುರುತಿಸ್ತಾರೆ, ಬಡವ್ರ ಬಗ್ಗೆ ಸಹಾಯ ಮಾಡ್ತಾರೆ, ಗ್ರಾಮೀಣ ಬಗ್ಗೆ ಸಹಾಯ ಮಾಡ್ತಾರೆ. ಅಂದರೆ ಅವರ ಈ ನಮ್ಮ ಭಾರತ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ್ ಇರ್ಬೋದು, ಅನೇಕ ಜನಪರ ಕಾರ್ಯಕ್ರಮಗಳು ನೋಡಿ, ನಮ್ಮ ರಾಜ್ಯ ನಾಯಕರು ಯಡಿಯೂರಪ್ಪರವರು ಇರ್ಬೋದು, ಅವರೆಲ್ಲ ಹಿಂದೆ ಮುಖ್ಯಮಂತ್ರಿಗಳ ಅನೇಕ ಜನಪರ ಕೆಲಸಗಳು ಮಾಡೋದ್ರಿಂದ ಆ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅನ್ನೋದು ಆಸಕ್ತಿ ಹೊಡೆದ ಪಕ್ಷಕ್ಕೆ ಸೇರ್ಪಡೆಯಾಗಿದೆ. ಸರ್, ಈ ಮುಂಬರುವ 2018ನೇ ವಿಧಾನಸಭೆ ಚುನಾವಣೆ ಪರವಾಗಿ ತಮ್ಮ ಒಂದು ಭಟ್ಕಲ್ ತಾಲೂಕಿನ ಯುವಕರಿಗೆ ತಾವು ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಿ? ಸೊ ವಿಶೇಷವಾಗಿ ಯುವಕರು ಸರ್ಕಾರಿ ನೌಕರಿಗಾಗಿ ಶಿಕ್ಷಣ ಪಡಿತಕ್ಕಂಥ ವ್ಯವಸ್ಥೆ ಆಗಬಾರ್ದು. ಸ್ವಂತ ಕಾಲ ಮೇಲೆ ಇರ್ತಕ್ಕಂಥ ಸ್ವಂತ ಉದ್ಯೋಗ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಆಗಬೇಕು. ಯಾರ್ಯಾರು ಶಿಕ್ಷಣ ಪಡಿತಾರೆ, ಶಿಕ್ಷಣ ಪಡೆಯೋ ಉದ್ದೇಶ ಸರ್ಕಾರಿ ನೌಕರಿಗೆ ಮಾತ್ರ ಅಲ್ಲ, ಅವರು ತಮ್ಮ ಉದ್ಯೋಗದಿಂದ ಸ್ವಂತ ಉದ್ಯೋಗ ಮಾಡ್ತಕ್ಕಂಥ ಆಗಬೇಕು. 4 ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಕೊಡೋರು ಮಾಡಿದರೆ ಅನುಕೂಲ ಆಗುತ್ತೆ. ಇವನಾಗುತ್ತೆ. ಇವತ್ತು ನಿರುದ್ಯೋಗ ಭಾಳ ದೊಡ್ಡ ಸವಾಲಾಗಿದೆ. ವಿಶೇಷವಾಗಿ ನಮ್ಮ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಯಾವುದೇ ಫ್ಯಾಕ್ಟ್ರಿಗಳಿಲ್ಲ. ಜನರು ಇಲ್ಲ ಕೃಷಿ ಮಾಡಬೇಕು, ಇಲ್ಲ ಯಾವ್ದಾದ್ರು ಸ್ವಂತ ಉದ್ಯೋಗ ಮಾಡಬೇಕು, ಇಲ್ಲ ನೌಕರಿ ಮಾಡಬೇಕು, 3 ದಾರಿ ಇರೋದು. ಅದು ನಮ್ಮಲ್ಲಿ ಇವತ್ತು ಶಿಕ್ಷಣದ ಪ್ರಮಾಣ, ಶಿಕ್ಷಣ ಪಡೆದ ಪ್ರಮಾಣ ಜಾಸ್ತಿ ಆಗಿದೆ. ಭಾಳ ಒಳ್ಳೊಳ್ಳೆ ಗುಣಮಟ್ಟದ ಶಿಕ್ಷಣ ಪಡಿತಾರೆ. ಪಡೆದಾಗ ಅವರಿಗೆ ಜೀವನಕ್ಕೊಂದು ದಾರಿ ಬೇಕೇ ಬೇಕು. ಬೇಕಾದಾಗ ಅವರು ನಿರುತ್ಸಾಹಕರಾಗ್ತಾರೆ, ಏನು ಮಾಡೋದು ಮುಂದೆ ಜೀವನದಲ್ಲಿ ಅಂತೇಳಿ. ಆದ್ದರಿಂದ ಅವರಿಗೆ ಇಲ್ಲ ಸರ್ಕಾರಿ ಕೆಲಸ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು, ಇಲ್ಲ ಎಲ್ಲಾದರೂ ಫ್ಯಾಕ್ಟ್ರಿಗಳು ಪ್ರಾರಂಭ ಮಾಡಿದ್ರೆ ಅಲ್ಲಿ ಕೆಲಸ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅವ್ರ ಜೀವನಕ್ಕೊಂದು ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು, ಸರ್ಕಾರ ಮಾಡಬೇಕು. ಇಲ್ಲಾಂದರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಮಾಡಿದರೆ ಹೆಚ್ಚು ಅನುಕೂಲ ಆಗುತ್ತೆ. ತುಂಬ ಒಳ್ಳೆಯ ವಿಚಾರ ಸರ್. ಕೊನೆಯಾಗಿ ತಮ್ಗೆ ಕೇಳಬೇಕಂದ್ರೆ, ಮುಂಬರುವ 2018ನೇ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಜನ ತಮಗೆ ಆಶೀರ್ವಾದ ಕೊಟ್ಟು ಮತ್ತೆ ತಮ್ಮನ್ನೇ ಆಯ್ಕೆ ಮಾಡಿದ್ರೆ ತಾವು ಈ ಭಟ್ಕಲ್ ತಾಲೂಕಿನ ಜನರಿಗೆ ಏನು ಕೊಡುಗೆ ಕೊಡ್ತೀರಾ ಸರ್? ಸರ್, ನಾನು ಹಿಂದೆ 2 ಬಾರಿ ಕೂಡ ನಾನು ಭಾಳ ಪ್ರಾಮಾಣಿಕವಾಗಿ ಈ ಭಾಗದಲ್ಲಿ ಕೆಲಸ ಮಾಡಿದ್ದೇನೆ. ನನಗೆ ಭಾರತೀಯ ಜನತಾ ಪಕ್ಷದವರು ಟಿಕೆಟ್ ಕೊಟ್ಟು ನಾನು ಮತ್ತೆ ಸ್ಪರ್ಧೆ ಮಾಡಿದರೆ, ನಾನು ಆಯ್ಕೆ ಆದರೆ ಜನಪರ ಕೆಲಸಗಳು ಜನರಿಗೆ ಏನು ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳು, ರಸ್ತೆಗಳು, ಕುಡಿಯರು, ಗ್ರಾಮೀಣ ಭಾಗದಲ್ಲಿ ಮನೆಗಳು, ಮತ್ತು ರೈತರಿಗೆ ಸಿಗ್ತಕ್ಕ ಸವಲತ್ತುಗಳು, ಏನೇನು ಸರ್ಕಾರದ ಸವಲತ್ತುಗಳು ಸಿಗ್ತದೆ, ಆರೋಗ್ಯ ವ್ಯವಸ್ಥೆ ಸರಿಪಡಿಸಲಿಕ್ಕೆ ಈ ವ್ಯವಸ್ಥೆಗಳನ್ನು ಕೊಡಲಿಕ್ಕೆ ಭಾಳ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ತುಂಬ ಒಳ್ಳೆಯ ವಿಚಾರ ಸರ್. ತಮ್ಮ ರಾಜಕೀಯ ವಿಚಾರಗಳನ್ನು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ politiciansinIndia.com ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಾವು ಕೇಳಿದ್ರಲ್ಲ ವೀಕ್ಷಕರೇ, ಭಟ್ಕಲ್ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರ JD ನಾಯಕ್ ಅವರ ಮಾತುಗಳು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.